ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಾಸ್ಯ ರಾಮಾಯಣ ಅಂದರೆ ಮಜ್ಜಿಗೆ ರಾಮಾಯಣದ ಒಂದು ಪುಟ್ಟ ಕಥೆಯನ್ನು ಕೇಳೋಣ ಬನ್ನಿ. ಇದು ಜನಪದ ಕಥೆಯ ಪುನರಚನೆಯಾಗಿದ್ದು ಕಥೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಮುದುಕಿ ವಾಸವಾಗಿರ್ತಾಳೆ. ಅವಳ ಮನೆ ಚಿಕ್ಕ ಗುಡಿಸಲಿನಷ್ಟೇ ಇರುತ್ತೆ. ದಿನಗೂಲಿ ಕೆಲಸ ಮಾಡಿ ತನ್ನ ಬದುಕನ್ನು ಸಾಗಿಸ್ತಿರ್ತಾಳೆ. ಅದೇ ಊರಿನಲ್ಲಿ ಒಬ್ಬ ಶ್ರೀಮಂತ ಗೌಡರ ಮನೆ ಕೂಡ ಇತ್ತು. ಆ ಗೌಡರ ಹೆಂಡತಿ ಗೌರಮ್ಮ ತುಂಬ ದಯಾಳು ಸ್ವಭಾವದವಳು. ಬಡವರಿಗೆ ಸಹಾಯ ಮಾಡುವುದು, ಹಸಿದವರಿಗೆ ಊಟ ನೀಡುವುದು ಅವಳ ನಿತ್ಯದ ಕೆಲಸವಾಗಿತ್ತು. ಆ ಮುದುಕಿ ಪ್ರತಿದಿನವೂ ಗೌಡರ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾಯಿದ್ರು. ಕೆಲಸ ಮುಗಿದ ಮೇಲೆ ಗೌರಮ್ಮ ಅವಳಿಗೆ ಮಜ್ಜಿಗೆ ನೀಡಿ ಕಳಿಸ್ತಿದ್ಲು. ಅದೇ ಮುದುಕಿಗೆ ದಿನದ ಆಹಾರವಾಗ್ತಿತ್ತು. ಒಮ್ಮೆ ರಾಮನವಮಿ ಹಬ್ಬದ ಸಂದರ್ಭದಲ್ಲಿ ಊರಿನ ಹೊರಗಡೆ ಇರೋ ಮಾರುತಿ ದೇವಸ್ಥಾನದಲ್ಲಿ ರಾಮಾಯಣ ಕಥಾ ಸಪ್ತಾಹ ಆಯೋಜಿಸಲಾಗಿತ್ತು. ಪ್ರತಿದಿನ ಸಂಜೆ ರಾಮಾಯಣದ ಕಥೆ ನಡೀತಾ ಇತ್ತು. ಊರಿನ ಜನರು ತುಂಬ ಆಸಕ್ತಿಯಿಂದ ಹೋಗಿ ಕಥೆಯನ್ನು ಕೇಳ್ತಾ ಇದ್ರು. ಮುದುಕಿ ಕೂಡ ಪ್ರತಿದಿನ ಕೆಲಸ ಮುಗಿಸ್ಕೊಂಡು ರಾಮಾಯಣ ಕಥೆ ಕೇಳೋದಕ್ಕೆ ಹೋಗ್ತಿದ್ಲು. ಆದರೆ ಗೌರಮ್ಮನಿಗೆ ಮನೆ ಕೆಲಸ ತುಂಬ ಇದ್ದಿದ್ದರಿಂದ ಕತೆ ಕೇಳೋದಕ್ಕೆ ಹೋಗೋದಕ್ಕೆ ಸಮಯನೇ ಸಿಗ್ತಿರ್ಲಿಲ್ಲ. ಒಂದು ದಿನ ಮುದುಕಿ ಮಜ್ಜಿಗೆ ತೆಗೆದುಕೊಳ್ಳಲು ಗೌರಮ್ಮನ ಮನೆಗೆ ಬಂದಳು. ಆಗ ಗೌರಮ್ಮ ಕೇಳ್ತಾಳೆ, ಅಮ್ಮ, ನೀನು ಪ್ರತಿದಿನ ರಾಮಾಯಣ ಕತೆ ಕೇಳಲು ಹೋಗ್ತೀಯಲ್ಲ, ಅಲ್ಲಿ ಏನು ಹೇಳ್ತಾರೆ ನನಗೂ ಹೇಳು. ಆಗ ಮುದುಕಿ ಹೇಳ್ತಾಳೆ, ಅಮ್ಮ, ಈಗ ತಡವಾಗಿತ್ತು, ನಾಳೆ ಹೇಳ್ತೀನಿ. ಆಗ ಗೌರಮ್ಮ ಸ್ವಲ್ಪ ತಮಾಷೆಗೆ ಹೇಳಿದ್ಲು, ಇಲ್ಲ, ಈಗಲೇ ಹೇಳು, ಹೇಳಿದರೆ ಮಾತ್ರ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮುದುಕಿ ಗಾಬರಿ ಆಗ್ತಾಳೆ. ಸ್ವಲ್ಪನೂ ಸಮಯ ಇಲ್ಲ, ರಾಮಾಯಣದ ಕತೆ ಸಂಪೂರ್ಣ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಅವಳು ಜಾಣತನದಿಂದ ಚುಟುಕಾಗಿ ಹೀಗೆ ಹೇಳುತ್ತಾಳೆ, ರಾಮ ಬಂದ, ರಾವಣನ ಕೊಂದ, ಸೀತೆಯನ್ನು ತಂದ, ಈಗ ಕೊಡ್ರಿ ಮಜ್ಜಿಗೆನ ಅಂತ ಮುದುಕಿ ಕೇಳ್ತಾಳೆ. ಈ ಮಾತು ಕೇಳಿ ಗೌರಮ್ಮಂಗೆ ತುಂಬ ಖುಷಿಯಾಗತ್ತೆ. ಅಯ್ಯೋ, ರಾಮಾಯಣ ಅಂದರೆ ಇಷ್ಟೇನಾ ಅಂತ ಅಂದ್ಕೊಂಡು ಮುದುಕಿಗೆ ಎಂದಿಗಿಂತ ಹೆಚ್ಚು ಮಜ್ಜಿಗೆಯನ್ನು ಕೊಡ್ತಾಳೆ. ಮುದುಕಿ ಸಂತೋಷದಿಂದ ಮಜ್ಜಿಗೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟೋಗ್ತಾಳೆ. ಆ ದಿನದಿಂದ ಈ ಕತೆಗೆ ಮಜ್ಜಿಗೆ ರಾಮಾಯಣ ಅನ್ನೋ ಹೆಸರು ಕೂಡ ಬಂತು. ಇನ್ನು ಈ ಕಥೆಯ ಸಂದೇಶ ಏನಪ್ಪ ಅಂತ ಅಂದರೆ, ಈ ಅಕ್ಷರ ಜ್ಞಾನ ಇಲ್ಲದೆ ಇದ್ದರೂ ಸಹ ಬುದ್ಧಿವಂತಿಕೆ ಇದ್ದರೆ ಜೀವನದಲ್ಲಿ ಯಾವ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಎದುರಿಸ್ಬೋದು. ಜನಪದ ಕಥೆಗಳು ಹಾಸ್ಯಭರಿತವಾಗಿದ್ದರೂ ಅದರೊಳಗೆ ಜೀವನದ ಪಾಠ ಅಡಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.